ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಪ್ರಪಂಚದಲ್ಲಿರೋ ವಿಭಿನ್ನ ಹಾವುಗಳು ಮತ್ತೆ ಅದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾವು ಅನ್ನೋ ಹೆಸರು ಕೇಳ್ತಿದ ತಕ್ಷಣ ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಹೆದರಿಕೆ ಹುಟ್ಟುತ್ತೆ. ಆದ್ರೆ ಹಾವು ಅನ್ನೋದು ಕೇವಲ ಭಯ ಹುಟ್ಟಿಸೋ ವಿಷಯ ಅಲ್ಲ. ಅವುಗಳು ಪ್ರಕೃತಿಯ ಅತ್ಯಮೂಲ್ಯ ಜೀವಿಗಳು ಅನ್ನೋ ಜ್ಞಾನ ನಮ್ಮಲ್ಲಿ ಎಷ್ಟು ಜನಕ್ಕಿದೆಯೋ ಅಂತ ನನ್ಗಂತೂ ಗೊತ್ತಿಲ್ಲ. ಹಾಗಾದ್ರೆ ಬನ್ನಿ, ನಾನಾ ಬಗೆಯ ಹಾವುಗಳು ಮತ್ತು ಅಚ್ಚರಿ ಮೂಡಿಸುವ ವೈಶಿಷ್ಟ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೆಳೆಯರೆ, ಪ್ರಪಂಚದಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಬಗೆಯ ಹಾವುಗಳಿವೆ. ಅದರಲ್ಲಿ ಕೆಲವು ವಿಷಕಾರಿಯಾಗಿದ್ರೆ ಇನ್ನ ಕೆಲವು ವಿಷರಹಿತವಾಗಿರ್ತವೆ. ಕೆಲವು ಸಣ್ಣ ಗಾತ್ರದಲ್ಲಿದ್ರೆ ಇನ್ನ ಕೆಲವು 30 ಅಡಿ ಉದ್ದ ಇರ್ತವೆ. ಈ ಜೀವಿಗಳು ಭೂಮಿ ಮತ್ತು ನೀರು ಎರಡೂ ಕಡೆ ಬದುಕಬಲ್ಲ ಶಕ್ತಿಯನ್ನ ಹೊಂದಿರ್ತವೆ. ಸಾಮಾನ್ಯವಾಗಿ ಭಾರತದಲ್ಲಿ ಕಂಡುಬರೋ ವಿಷ ಇರೋ ಹಾವುಗಳು ಅಂದ್ರೆ ಇಂಡಿಯನ್ ಕೋಬ್ರಾ, ಕಿಂಗ್ ಕೋಬ್ರಾ, ಕಾಮನ್ ಕ್ರೈಟ್, ಬ್ಯಾಂಡೆಡ್ ಕ್ರೈಟ್, ರಸಲ್ ವೈಪರ್. ಇದೇ ರೀತಿ ಬೇರೆ ದೇಶಗಳಲ್ಲಿ ನೋಡೋದಾದ್ರೆ ಬ್ಲ್ಯಾಕ್ ಮಾಂಬಾ, ಆಫ್ರಿಕಾದ ಅತ್ಯಂತ ವೇಗದ ಮತ್ತು ವಿಷಕಾರಿ ಹಾವು. ಇದರ ಒಂದೇ ಕಡಿತದಿಂದ 100 ಜನನ್ನ ಸಾಯಿಸುವಷ್ಟು ಶಕ್ತಿಯನ್ನ ಹೊಂದಿರುತ್ತೆ. ಹಾಗೆ ಆಸ್ಟ್ರೇಲಿಯಾದ ಇನ್ಲ್ಯಾಂಡ್ ಟೈಪನ್, ಇದು ಜಗತ್ತಿನ ಅತಿ ವಿಷಕಾರಿ ಹಾವು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಇದರ ಒಂದೇ ಕಡಿತದಿಂದ 1000 ಜನ ಮನುಷ್ಯರನ್ನ ಕೊಲ್ಲುವಂತ ಶಕ್ತಿಯನ್ನ ಹೊಂದಿರುತ್ತೆ. ಈ ಎರಡರ ಜೊತೆಗೆ ಅಮೆರಿಕದಲ್ಲಿ ಕಾಣಬಹುದಾದಂತಹ ಫರ್ಡೈಲ್ಯಾನ್ಸ್ ಮತ್ತೆ ರ್ಯಾಟಲ್ ಸ್ನೇಕ್ಸ್ ಅತ್ಯಂತ ವಿಷಕಾರಿಯಾಗಿರ್ತವೆ. ಹಾಗೆ ವಿಷ ಇಲ್ದಿರೋ ಹಾವುಗಳನ್ನ ನೋಡೋದಾದ್ರೆ ಇಂಡಿಯನ್ ಪೈಥಾನ್, ರ್ಯಾಟ್ ಸ್ನೇಕ್, ಟ್ರಿನ್ಕೆಟ್ ಸ್ನೇಕ್, ವುಲ್ಫ್ ಸ್ನೇಕ್ ಅನ್ನೋ 4 ವಿಧವಾದ ಹಾವುಗಳನ್ನ ಭಾರತದಲ್ಲಿ ನೋಡಬಹುದು. ಅದರ ಜೊತೆಗೆ ರೆಟ್ರಿಕ್ಯುಲೇಟೆಡ್ ಪೈಥಾನ್, ಗ್ರೀನ್ ಅನಾಕೊಂಡಾ, ಬೋವಾ ಕ್ವಾಡ್ರಿಕ್ಟರ್, ಕಾರ್ಪೆಟ್ ಪೈಥಾನ್, ಎಗ್ ಈಟಿಂಗ್ ಸ್ನೇಕ್ ಅಂತ ಇನ್ನೂ ಹಲವು ಜಾತಿಯ ಹಾವುಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಗೆಳೆಯರೇ, ಹಾಗಾದ್ರೆ ಬನ್ನಿ, ನಾವು ಇಷ್ಟೊಂದು ಜಾತಿಯ ಹಾವುಗಳಲ್ಲಿ ಕೆಲವು ವಿಶೇಷವಾದ ಹಾವುಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಪೈಥಾನ್. ಇದು ಒಂದು ವಿಷ ಇಲ್ದಿರೋ ಹಾವಾಗಿದ್ದು ಬೃಹತ್ ಶರೀರ ಮತ್ತು ಶಕ್ತಿಶಾಲಿ ದೇಹನ್ನ ಹೊಂದಿರುತ್ತೆ. ಪೈಥಾನ್ ನಲ್ಲಿ 2 ರೀತಿ ಪ್ರಭೇದಗಳಿದೆ. ಒಂದು ರೆಟಿಕ್ಯುಲೇಟೆಡ್ ಪೈಥಾನ್ ಮತ್ತೆ ಇನ್ನೊಂದು ಇಂಡಿಯನ್ ಪೈಥಾನ್. ಯೂಶಲಿ ರೆಟಿಕ್ಯುಲೇಟೆಡ್ ಪೈಥಾನ್ ಸರಿಸುಮಾರು 30 ಅಡಿ ಉದ್ದ ಬೆಳೆದ್ರೆ ಭಾರತದ ಇಂಡಿಯನ್ ಪೈಥಾನ್ ಸುಮಾರು 10 ರಿಂದ 15 ಅಡಿ ಉದ್ದ ಬೆಳೆಯುತ್ತೆ. ಪೈಥಾನ್ಗಳು ಬಯೋಡೆ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರ್ತವೆ. ಇವು ಮುಖ್ಯವಾಗಿ ಆಫ್ರಿಕಾ, ದಕ್ಷಿಣ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗೆ ಪೈಥಾನ್ಗಳು ಹೇಗೆ ಬೇಟೆಯಾಡ್ತವೆ ಅನ್ನೋದು ನೋಡೋದಾದ್ರೆ ಪೈಥಾನ್ಗಳಿಗೆ ವಿಷ ಇರೋದಿಲ್ಲ. ಅದರ ಮುಖ್ಯ ಶಕ್ತಿಯೇ ಅದರ ದೇಹವಾಗಿರುತ್ತೆ. ಅದು ತನ್ನ ಬೇಟೆಯನ್ನ ಹಿಡಿದು ತನ್ನ ದೇಹವನ್ನ ಅದರ ಸುತ್ತ ಬಿಗಿಯಾಗಿ ಸುತ್ತಿ ಉಸಿರಾಡಕ್ಕೆ ಆಗದೇ ಇರೋ ರೀತಿ ಮಾಡಿ ಅದನ್ನ ಕೊಲ್ಲುತ್ತೆ. ಕೊಂದಾದ್ಮೇಲೆ ಅದು ಸಂಪೂರ್ಣ ಶವವನ್ನ ನುಂಗುತ್ತೆ. ಸಾಧಾರಣವಾಗಿ ಅದು ಮೇಕೆ, ಕಾಡಂದಿ, ಇಲಿ, ಬಾತ್ಕೋಳಿ ಮತ್ತೆ ಕೆಲವೊಂದ್ಸಲ ಪಕ್ಷಿಗಳನ್ನು ಸಹ ಬೇಟೆಯಾಡುತ್ತೆ. ಹಾಗೆ ಇದರ ಸಂತಾನೋತ್ಪತ್ತಿ ಬಗ್ಗೆ ನೋಡೋದಾದ್ರೆ ಹೆಣ್ಣು ಪೈಥಾನ್ ಒಂದ್ ಸಲಿಗೆ ಸುಮಾರು 20 ರಿಂದ 100 ಮೊಟ್ಟೆಗಳನ್ನ ಇಡುತ್ತೆ. ನಾವು ನೋಡಿರೋ ಹಾಗೆ ಕೋಳಿಗಳು ಮೊಟ್ಟೆಯ ಮೇಲೆ ಕೂತು ಶಾಖವನ್ನ ಕೊಟ್ಟು ಮರಿ ಮಾಡೋ ಹಾಗೆ ಪೈಥಾನ್ಗಳು ಮೊಟ್ಟೆಯ ಸುತ್ತ ಉರುಳಾಡಿ ಶಾಖವನ್ನ ಕೊಟ್ಟು ಮರಿ ಮಾಡ್ತವೆ. ಹಾಗೆ ಪೈಥಾನ್ಗಳು ಸರಿಸುಮಾರು 20 ವರ್ಷಗಳ ಕಾಲ ಬದುಕಿರ್ತವೆ. ರೆಟಿಕ್ಯುಲೇಟ್ ಪೈಥಾನ್ ಅಂತ ಹಾವುಗಳು ಒಂದು ಸಲ ಊಟ ಮಾಡಿದ್ರೆ ಕೆಲವು ದಿನಗಳ ತನಕ ಏನು ತಿಂದೇನೆ ಜೀವನವನ್ನ ಸಾಗಿಸುತ್ತೆ. ಅದರ ಬಾಯಿ ಒಂದು ದೊಡ್ಡ ಜೀಬ್ರಾವನ್ನ ನುಂಗುವಷ್ಟು ಫ್ಲೆಕ್ಸಿಬಲ್ ಮತ್ತೆ ಸ್ಟ್ರೆಚಬಲ್ ಆಗಿರುತ್ತೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ನೀವು ಮನೆಯಲ್ಲಿ ಬೆಕ್ಕು ಮತ್ತೆ ನಾಯಿಗಳನ್ನ ಹೇಗ್ ಸಾಕೊಂತೀವೋ ಅದೇ ರೀತಿ ಪೈಥಾನ್ಗಳನ್ನ ಕೆಲವೊಂದು ದೇಶಗಳಲ್ಲಿ ಮನೆಯಲ್ಲಿ ಪೆಟ್ ತರ ಸಾಕೊಂತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪೈಥಾನ್ ಅನ್ನೋದು ಒಂದು ಬೃಹದಾಕಾರದ, ಬಲಿಷ್ಠವಾದ ಮತ್ತು ಅಸಾಧಾರಣ ಹಾವು ಅಂತಾನೆ ಹೇಳ್ಬೋದು. ಇದು ನಮ್ಮೆಲ್ಲರನ್ನ ಬೆರಗುಗೊಳಿಸೋಕೆ ಪ್ರಕೃತಿಯೇ ಸೃಷ್ಟಿಸಿರೋ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಇದೇ ರೀತಿಯ ಇನ್ನೊಂದು ಹಾವು ಬಗ್ಗೆ ಹೇಳೋದಾದ್ರೆ ಅದು ಅನಾಕೊಂಡ. ಈ ಒಂದು ಹಾವಿನ ಸಬ್ಜೆಕ್ಟ್ ಇಟ್ಕೊಂಡೆ 2-3 ಫಿಲಂ ಸಹ ಮಾಡಿದ್ದಾರೆ. ನೀವೆಲ್ಲ ಆ ಫಿಲಂ ಅಲ್ಲಿ ನೋಡಿರೋ ಹಾಗೆ ಹಾವು ಅಷ್ಟು ಉದ್ದ ಮತ್ತು ದಪ್ಪ ಇಲ್ಲದೆ ಹೋದ್ರೂ ಸಹ ಅಷ್ಟೇ ಭಯಂಕರ ಮತ್ತು ಶಕ್ತಿಶಾಲಿಯಾಗಂತೂ ಖಂಡಿತ ಇರುತ್ತೆ. ಅನಾಕೊಂಡ ತನ್ನ ಹೆಚ್ಚಿನ ಸಮಯವನ್ನ ನೀರಿನಲ್ಲೇ ಕಳೆಯೋದ್ರಿಂದ ಅದನ್ನ ಜಲರಾಕ್ಷಸ ಅಂತಾನೆ ಕರೀತಾರೆ. ಇದು ಮುಖ್ಯವಾಗಿ ದಕ್ಷಿಣ ಅಮೆರಿಕದ ಅಮೆಜಾನ್ ಫಾರೆಸ್ಟ್ ಮತ್ತು ನದಿಗಳಲ್ಲಿ ಕಂಡು ಬರ್ತದೆ. ಈ ಹಾವು ಸುಮಾರು 30 ಅಡಿ ಉದ್ದ ಇರ್ತದೆ, ಜೊತೆಗೆ 250 kg ತೂಕ ಇರುತ್ತೆ. ಅನಾಕೊಂಡ ಕೂಡ ಪೈಥಾನ್ ತರನೇ ಬಾತ್ಕೋಳಿ, ಚಿಕ್ಕ ಚಿಕ್ಕ ಹಾವುಗಳು, ಕಾಡಂದಿ, ಕೋತಿಗಳನ್ನ ಬೇಟೆಯಾಡುತ್ತೆ. ಇದರ ಕಣ್ಣು ಮತ್ತು ಮೂಗು ತಲೆಯ ಮೇಲ್ಭಾಗದಲ್ಲಿರೋದ್ರಿಂದ
ಇದು ನೀರಿನಲ್ಲಿ ಮುಳುಗಿದ್ರೂ ಸಹ ಬೇಟೆನ ಈಸಿಯಾಗಿ ಆಡುತ್ತೆ. ಹಾಗೆ ಅವುಗಳ ಬೇಟೆಯ ಶೈಲಿ ಕೂಡ ಹೆಚ್ಚು ಕಡಿಮೆ ಒಂದೇ ತರ ಇರ್ತವೆ. ಇನ್ನು ಸಂತಾನೋತ್ಪತ್ತಿಗೆ ಬಂದ್ರೆ ಪೈಥಾನ್ಗಳು ಮೊಟ್ಟೆಗಳನ್ನ ಇಟ್ರೆ ಅನಾಕೊಂಡ ಡೈರೆಕ್ಟ್ ಮರಿಗಳನ್ನ ಇಡುತ್ತೆ. ಒಂದು ಸಲಿಗೆ ಒಂದು ಹೆಣ್ಣು ಅನಾಕೊಂಡ 20ರಿಂದ 40 ಮರಿಗಳನ್ನ ಇಡ್ತವೆ. ಗೆಳೆಯರೆ, ಇಲ್ಲಿ ಪೈಥಾನ್ ಮತ್ತು ಅನಾಕೊಂಡಗಳ ನಡುವೆ ಇರುವುದು ಒಂದು ಸಣ್ಣ ಅಂತರ ಮಾತ್ರ. ಯಾಕಂದ್ರೆ ಅವು ನೋಡೋದಕ್ಕಾಗಿರ್ಬೋದು, ಬೇಟೆಯಾಡೋ ರೀತಿ ಆಗಿರ್ಬೋದು, ಅಪ್ರಾಕ್ಸಿಮೇಟ್ಲಿ ಎಲ್ಲ ಒಂದೇ ರೀತಿ ಇರುತ್ತೆ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಪೈಥಾನ್ ಅನಾಕೊಂಡಾಗಿಂತ ಉದ್ದವಾಗಿರುತ್ತೆ. ಅದಕ್ಕೆ ಇದನ್ನ ಲಾಂಗೆಸ್ಟ್ ರೆಪ್ಟೈಲ್ ಅಂತ ಕರೀತಾರೆ. ಹಾಗೆ ತೂಕದ ವಿಚಾರಕ್ಕೆ ಬಂದಾಗ ಅನಾಕೊಂಡ ಪೈಥಾನ್ನ ಹಿಂದಿಕ್ಕುತ್ತೆ. ಅನಾಕೊಂಡ ಸುಮಾರು 250 ಕೆಜಿ ಇದ್ರೆ ಪೈಥಾನ್ ಸುಮಾರು 150 ಕೆಜಿಯಷ್ಟು ತೂಕವಿರುತ್ತೆ. ಹಾಗೆ ಪೈಥಾನ್ ಹೆಚ್ಚಿನ ಸಮಯವನ್ನ ನೆಲದ ಮೇಲೆ ಕಳೆದ್ರೆ ಅನಾಕೊಂಡ ನೀರಿನಲ್ಲಿ ಕಳೆಯುತ್ತೆ. ಈ ಕೆಲವೊಂದು ವಿಷಯಗಳನ್ನ ಬಿಟ್ರೆ ಪೈಥಾನ್ ಮತ್ತು ಅನಾಕೊಂಡ ಬದುಕಿನ ಶೈಲಿಯಲ್ಲಿ ಯಾವುದೇ ಒಂದು ದೊಡ್ಡ ಡಿಫ್ರೆನ್ಸ್ಗಳನ್ನ ನಾವು ನೋಡಲು ಸಾಧ್ಯವಿಲ್ಲ. ಗೆಳೆಯರೆ, ಇಷ್ಟೊತ್ತು ನಾವು ವಿಷ ಇಲ್ಲದೆ ಇರೋ ಹಾವುಗಳ ಬಗ್ಗೆ ಮಾತಾಡಿದ್ವಿ. ಈಗ ವಿಷ ಇರೋ ಹಾವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಹಾವು ಅಂದ ತಕ್ಷಣ ಮೊದಲು ತಲೆಗೆ ಬರೋದೇ ನಾಗರ ಹಾವು, ಅಂದ್ರೆ ಕೋಬ್ರಾ. ಇದನ್ನ ವಿಷದ ರಾಜ ಅಂತಾನೂ ಕರೀತಾರೆ. ಈ ಕೋಬ್ರಾಗಳು ನಾಜಾ ವಂಶದ ಹಾವುಗಳು. ಸಾಮಾನ್ಯವಾಗಿ ಇವನ್ನ ಆಫ್ರಿಕಾ, ಏಷ್ಯಾ ಮತ್ತು ಇಂಡೋನೇಷ್ಯಾದಲ್ಲಿ ನೋಡ್ತೀವಿ. ಈ ಹಾವುಗಳಲ್ಲಿ 2 ಪ್ರಭೇದಗಳಿದೆ. ಒಂದು ಇಂಡಿಯನ್ ಕೋಬ್ರಾ, ಇನ್ನೊಂದು ಕಿಂಗ್ ಕೋಬ್ರಾ. ಇಂಡಿಯನ್ ಕೋಬ್ರಾ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾಗರ ಹಾವು. ಇದು ಭಾರತದ ಪ್ರತಿಷ್ಠಿತ ವಿಷಕಾರಿ ಹಾವು. ಹಾಗೆ ಕಿಂಗ್ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪ. ಇದು ವಿಶ್ವದ ಅತಿ ದೊಡ್ಡ ವಿಷಕಾರಿ ಹಾವು ಅಂತಾನೆ ಹೇಳ್ಬೋದು. ಈ ಹಾವು ಸುಮಾರು 18 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಈ 2 ಹಾವಿನ ಜೊತೆಗೆ ಇನ್ನೊಂದು ಕೋಬ್ರಾ ಜಾತಿ ಅಂದ್ರೆ ಅದು ಸ್ಪಿಟ್ಟಿಂಗ್ ಕೋಬ್ರಾ. ಈ ಜಾತಿಯ ಹಾವನ್ನ ನಾವು ಭಾರತದಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಇದು ಕೇವಲ ಆಫ್ರಿಕಾ ಖಂಡದಲ್ಲಿ ಮಾತ್ರ ಸಿಗುತ್ತೆ. ಈ ಹಾವಿನ ವಿಶೇಷತೆ ಏನು ಅಂದ್ರೆ ಇದರ ಎದುರಾಳಿ 2 ಮೀಟರ್ ದೂರದಲ್ಲಿದ್ರೂ ಸಹ ಅದರ ಕಣ್ಣಿಗೆ ಏಮ್ ಮಾಡಿ ಹೊಗಳುತ್ತೆ. ಈ ಹಾವಿನ ವಿಷ ಆಸಿಡ್ ತರ ವರ್ಕ್ ಮಾಡಿ ತನ್ನ ಎದುರಾಳಿ ಕಣ್ಗಳನ್ನ ಕಳ್ಕೊಳ್ಳೋ ರೀತಿ ಮಾಡುತ್ತೆ. ಕಿಂಗ್ ಕೋಬ್ರಾ ಒಂದು ಸಲ ಕಚ್ಚಿದ್ರೆ ತನ್ನ ಬಾಯಿಂದ 150ರಿಂದ 300 ಮಿಲಿಗ್ರಾಂ ವಿಷವನ್ನ ಹೊರಗಾಕತ್ತೆ. ಆ ವಿಷದಲ್ಲಿ ನ್ಯೂರೋಟಾಕ್ಸಿಕ್ ವೆಮನ್ ಅನ್ನೋ ಒಂದು ಅಂಶ ಇರುತ್ತೆ. ಅದು ಯಾವುದೇ ಪ್ರಾಣಿಯ ದೇಹದೊಳಗೆ ಸೇರಿದ್ರೂ ಸಹ ಅದರ ನರ್ವಸ್ ಸಿಸ್ಟಮ್ ಅನ್ನ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಪ್ರಾಣಿ ಉಸಿರಾಟವನ್ನ ನಿಲ್ಲಿಸುತ್ತೆ. ಈ ಎಲ್ಲಾ ವಿಚಾರಗಳನ್ನ ವೈಜ್ಞಾನಿಕವಾಗಿ ನೋಡಿದ್ದಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಗರ ಹಾವಿಗೆ ಒಂದು ಪ್ರತ್ಯೇಕ ಸ್ಥಾನಮಾನನೇ ಇದೆ. ನಾಗರ ಹಾವಿಗೆ ನಾವು ದೇವರ ಸ್ಥಾನವನ್ನ ಕೊಟ್ಟಿದ್ದೀವಿ. ಅದರ ಜೊತೆಗೆ ಶಿವ ತನ್ನ ಕತ್ತಿಗೆ ಉಪಯೋಗಿಸೋ ಆಭರಣ ಅಂತ ಕೂಡ ಪೂಜಿಸ್ತೀವಿ. ನಾಗರ ಪಂಚಮಿ ಬಂದ್ರೆ ಸಾಕು ಹೋಗಿ ಹುತ್ತಗಳಿಗೆ ಮತ್ತೆ ನಾಗರ ಕಲ್ಲುಗಳಿಗೆ ಹಾಲನ್ನ ಎರೆದು ಬರ್ತೀವಿ. ಆದ್ರೆ ವಿಪರ್ಯಾಸ ಏನು ಅಂತ ನೋಡಿದ್ರೆ ಆ ಹಾವಿನ ಬಾಯಲ್ಲಿ ಸಿಗೋ ವಿಷಕ್ಕೋಸ್ಕರ ಅದರ ಸಂತತಿನೇ ನಾಶ ಮಾಡ್ತಾ ಇದ್ದಾರೆ. ಹೌದು, ಈ ಹಾವಿನ ವಿಷ ಆಂಟಿವೆಮಾನ್ ತಯಾರಿಸೋದಕ್ಕೆ ಮತ್ತೆ ನ್ಯೂರಾಲಜಿಕಲ್ ರಿಸರ್ಚ್ ಮಾಡೋದಕ್ಕೆ ತುಂಬಾ ಅವಶ್ಯಕತೆ ಇದೆ. ಆದ್ರಿಂದ ಈ ವಿಷಕ್ಕೆ ತುಂಬಾ ಬೇಡಿಕೆ ಇದೆ. ಈ ಹಾವಿನ ವಿಷ 1 ಗ್ರಾಮ್ಗೆ ಸರಿಸುಮಾರು 4,000ದಿಂದ 26,000ದಷ್ಟು ಬೆಲೆ ಬಾಳುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಕೋಬ್ರಾ ಹಾವಿನ ಸಂತತಿ ಕುಗ್ತಾ ಇದೆ. ಇದರಿಂದ ಯುನೆಸ್ಕೋ ಎಂಡೇಂಜರ್ಡ್ ಹಾವಿನ ಪಟ್ಟಿಯಲ್ಲಿ ಕೋಬ್ರಾ ಹಾವನ್ನ ಸೇರಿಸಲಾಗಿದೆ. ಗೆಳೆಯರೆ, ಕೊನೆಯದಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು. ಹಾವುಗಳನ್ನ ನೋಡಿದ್ರೆ ನಮ್ಮೆಲ್ರಿಗೂ ಭಯ ಆಗೋದು ಸಹಜ. ಆದ್ರೆ ಅದು ಪ್ರಕೃತಿಯ ಒಂದು ಅದ್ಭುತ ಶಿಲ್ಪ ಅನ್ನೋದನ್ನ ನಾವು ಪರಿಗಣಿಸಬೇಕಾಗತ್ತೆ. ಪ್ರತಿ ಹಾವು ತನ್ನದೇ ಆದ ವಿಶಿಷ್ಟ ಗುಣಗಳನ್ನ ಹೊಂದಿರುತ್ತೆ. ಹಾಗೆ ಪರಿಸರದಲ್ಲಿ ತನ್ನದೇ ಆದ ಪಾತ್ರವನ್ನ ನಿರ್ವಹಿಸ್ತಾ ಇರುತ್ತೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಕೊಡಬೇಕಾಗಿರುವಂತಹ ಗೌರವನ ಮತ್ತು ಅದಕ್ಕೆ ಆದಂತಹ ಸ್ಪೇಸ್ನ ಕೊಡ್ಬೇಕಾಗತ್ತೆ. ನೀವು ಯಾವ ಪ್ರಾಣಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಇದ್ರೆ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.